ಚಿರು, ಆ ಮಾಡೆಲ್ ಜೊತೆ ಮಾತಾಡ್ತೀಯಾ? ಮೀಟಿಂಗ್ ಫಿಕ್ಸ್ ಆಯ್ತಾ? ದಿಶಾ ಅವ್ರ ಮ್ಯಾನೇಜರ್ ಕಾಲ್ ಮಾಡಿದ್ದೆ, ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದೆ. ಇಷ್ಟೊಂದು ಆಟಿಟ್ಯೂಡ್ ಅವಳಿಗೆ. ವಾಟ್ ಎವರ್, ಇನ್ನು ಮುಂದೆ ನಾನು ಅವಳ ವಿಚಾರದಲ್ಲಿ ಏನು ಹೇಳೋಕ್ಕೆ ಕೇಳೋಕ್ಕೆ ಬರಲ್ಲ. ನೀನೇ ನೋಡ್ಕೋಬೇಕು ಚಿರು. ಡೋಂಟ್ ವರಿ ಅದಕ್ಕೆ, ಐ ವಿಲ್ ಹ್ಯಾಂಡಲ್ ಹರ್. ದೀಪ, ಎಲ್ಲರೂ ಇರಿಟೇಟ್ ಆಗೋದಕ್ಕೆ ಇಷ್ಟು ಸಾಕಾಗಲ್ಲ. ಹಾಂ, ಒಂದು ಕೆಲಸ ಮಾಡು, ಜೋರಾಗಿ ಸಾಂಗ್ ಹಾಕು. ಹಾಂ ಸರಿ. ಮೊದಲು ದಿಶಾ ಅವ್ರ ಮ್ಯಾನೇಜರ್ಗೆ ಫೋನ್ ಮಾಡೋಣ. ದೀಪ ಇರು, ನೀನ್ ಹಸ್ಬೆಂಡ್ ಕಾಲ್ ಮಾಡ್ತಿದ್ದಾನೆ. ಪರವಾಗಿಲ್ಲ ಅಕ್ಕ, ನನ್ನ ಹಸ್ಬೆಂಡ್ ಸಾಂಗ್ ಕೇಳ್ತಾರೆ. ಈ ದೀಪ, ಅವನ್ ಫೋನ್ ಮಾಡ್ತಿರೋದು ನನಗಲ್ಲ, ಮ್ಯಾನೇಜರ್ ಶಿಫಾಲಿಗೆ. ಓ ಅಕ್ಕ, ಸಖತ್ತಾಗಿದೆ ಹೆಸರು. ಮಾತಾಡಿ. ಹಲೋ ಎಲ್ಲಿ ನಿಮ್ಮ ಮೇಡಮ್? ಸರ್, ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ಓ, ಮೀಟ್ ಮಾಡೋಕ್ಕಾಗದಷ್ಟು ಬ್ಯುಸಿನಾ? ಎಸ್ ಸರ್, ನಿಮ್ಗೆ ಅವ್ರ ಬಗ್ಗೆ ಗೊತ್ತಲ್ವಾ? ಈಗ ಮೀಟಿಂಗ್ ಬಗ್ಗೆ ಅಪ್ಡೇಟ್ ಏನಾಯ್ತು? ನೀವು ಸಿಗ್ತಾರಾ? ಇವತ್ತಾ? ನೋ ಸರ್, ನಾಳೆ ಮೀಟ್ ಮಾಡಿ. ನಾಳೆನಾ? ಎಸ್. ನಾಳೆನೂ ಆಗಲ್ಲ ಅಂತ ಹೇಳ್ಬಾರ್ದು. ಅಟ್ ಎನಿ ಕಾಸ್ಟ್ ನಾಳೆ ಅವ್ರು ಸಿಗಬೇಕು. ಡೆಫಿನೆಟ್ಲಿ. ಏನಂತಕ್ಕ? ನಾಳೆ ನಿನ್ನ ಮೀಟ್ ಮಾಡ್ಲೇಬೇಕಂತೆ. ಅಲ್ಲ ಅಕ್ಕ, ಎಲ್ರೂ ಕಣ್ತುಂಬಿಸಿ ಹೆಂಗ್ ಹೋಗೋದು? ಅದು ನಾಳೆ ಸಿಗ್ತೀನಿ ಅಂತ ಹೇಳಿದಾರೆ. ಅದಕ್ಕೆ ನಾಳೆ ಮಾತಾಡ್ತೀನಿ. ಎರಡರಲ್ಲೊಂದು ಡಿಸೈಡ್ ಆಗಬೇಕು, ಬರ್ತಾರೋ ಬರಲ್ವೋ ಅಂತ. ಲೆಟ್ಸ್ ಸಿ. ನೀನು ಹೊರಗಡೆ ಹೋಗ್ಬೇಕು ಅಂದ್ರೆ, ನಮ್ ಪ್ಲಾನ್ ವರ್ಕೌಟ್ ಆಗ್ಬೇಕು ಅಂದ್ರೆ, ಇವಾಗ ನೀನು ಸಾಂಗ್ ನ ಜೋರಾಗಿ ಹಾಕ್ಬೇಕು. ಯಾಕೆ ಜೋರಾಗಿ ಹಾಡಾಕೊಂಡಿದ್ದಾರೆ ಈಗ? ಕೇಳಿಸ್ಕೊಂಡ ಸೌಂದರ್ಯ, ಇದೇನ್ ಮನೆ ಅನ್ಕೊಂಡಿದ್ದಾಳೋ ಅಥವಾ ಕ್ಲಬ್ ಅನ್ಕೊಂಡಿದ್ದಾಳೋ? ಅವಳು ಮಾಡ್ತೀನಿ ಇರು. ಯಾಕೆ ಹಾಡು ನಿಲ್ಸಿದ್ರೆ? ಇನ್ನೇನ್ ಡ್ಯಾನ್ಸ್ ಆಡ್ಬೇಕಿತ್ತಾ? ಮೇಡಮ್, ನೀವು ಡ್ಯಾನ್ಸ್ ಮಾಡ್ತೀರಾ? ಮಾಡಿ ಸಖತ್ತಾಗಿರುತ್ತೆ. ನಿನ್ ಮುಂದೆ ನಾನೇನಕ್ಕೆ ಡ್ಯಾನ್ಸ್ ಮಾಡ್ಬೇಕು? ಯಾಕೆ ಇಷ್ಟು ವಾಲ್ಯೂಮ್ ಕೊಡ್ಕೊಂಡು ಕೆಲಸ ಮಾಡ್ಬೇಕು? ಅದ ಮೇಡಮ್, ಈ ತರ ಜೋರಾಗಿ ಹಾಡ್ ಹಾಕ್ಬಿಟ್ಟು ಟೇಲರಿಂಗ್ ಕೆಲಸ ಮಾಡೋ ಅಭ್ಯಾಸ ಊರಲ್ಲೂ ಹಂಗೆ ಮಾಡ್ತಿದೆ. ಈ ತರ ಮಾಡಿದಾಗ ಬೇಗ ಕೆಲಸ ಮುಗಿಯುತ್ತೆ. ಅದಕ್ಕೆ ಏನಿದೆ ಕೇಳಿಸ್ತಾ ಇದೀಯಾ? ಕೇಳಿಸ್ತಿದೆ ಅದಕ್ಕೆ.